ಹಲೋ ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ನೋಡಿದ್ರೆ ವಿವೇಕ್ ಮತ್ತೆ ಗೌರಿ ಇಬ್ರು ಸೇರಿ ಅವ್ರ ಅಜ್ಜಿ ತಾತ ವಾರ್ಷಿಕೋತ್ಸವಕ್ಕೆ ಎಲ್ಲ ಡೆಕೋರೇಷನ್ ಮಾಡ್ತಾ ಇರ್ತಾರೆ. ಆಗ ಹಿಂದೆಯಿಂದ ಚಂಚಲ ಅವ್ರ ಮಗನ್ನ, ಅನಿಕೇತ್ ಏನ್ ಮಾಡ್ತಿದ್ಯಾ ನೋಡು ಅಲ್ಲಿ ವಿವೇಕ್ ಎಷ್ಟು ಕೆಲಸ ಮಾಡ್ತಾ ಇದ್ದಾನೆ, ನೆನ್ನೆ ಮೊನ್ನೆ ಬಂದಿರೋ ಗೌರಿ ಅವಳು ಎಷ್ಟು ಕೆಲಸ ಮಾಡ್ತಿದ್ದಾರೆ, ನೀನ್ ನೋಡಿದ್ರೆ ಹಳ್ಳೆಂಡೆ ತರ ಆ ಕಡೆ ಸುತ್ತಾಡ್ಕೊಂಡು ಯಾರ್ಯಾರು ಏನೇನ್ ಮಾಡ್ತಾರೆ ಅಂತ ನೋಡ್ಕೊಂಡಿರೋದಷ್ಟೇನಾ? ಕೆಲ್ಸ ಕಲಿಬೇಕು ಮಾಡ್ಬೇಕು ಅನ್ನೋ ನಿನ್ಗೆ ಇಂಟೆನ್ಷನ್ ಇಲ್ವಾ ಅಂತ ಹೇಳ್ತಿದ್ರೆ ಇನ್ನು ಅವನಿಗೆ ತುಂಬಾ ಬೇಜಾರಾಗಿ ಅಲ್ಲಿಂದ ಹೊರಟಿರ್ತಾನೆ. ಈ ಕಡೆ ನೋಡಿದ್ರೆ ಶ್ಯಾಮ್ ಮತ್ತೆ ಗೌರಿ ವಿವೇಕ್ 3 ಜನನು ಕೆಲಸ ಮಾಡ್ತಿದ್ದಂಗೆ ಆಗ ಅತ್ಗೆ ಸಖತ್ತಾಗಿ ಮಾಡಿದ್ದೀರಾ ಅತ್ಗೆ ಅಂತ ಹೇಳ್ತಾ ಇರ್ತಾನೆ ಶ್ಯಾಮ್. ಆಗ ಹೋ ಬಿಡಪ್ಪ, ಅವ್ರೊಬ್ರೇನೆ ಕರೆಕ್ಟಾಗಿ ಮಾಡೋದು, ನಾವೆಲ್ಲ ಏನು ಮಾಡೋದೇ ಇಲ್ವೇನು, ಆ ರೀತಿ ಮಾತಾಡ್ತಿದ್ಯಾ ಶ್ಯಾಮ್ ಅಂತ ಹೇಳ್ತಾ ಇರ್ತಾರೆ ವಿವೇಕ್ ಅವರು. ಆಗ ಅಣ್ಣ ನೀನು ಒಂದು ವಿಚಾರನ ಮರ್ತಿದ್ಯಾ ಅಂತ ಕಾಣುತ್ತೆ. ಫಸ್ಟ್ ಆಫ್ ಆಲ್ ಅದ್ಗೆನ ನೀನ್ ಹೆಲ್ಮಿಟ್ ಅದೇ ಹೇಳು. ನಾವು ಗಣೇಶ ಕುಂಡ್ರಿಸ್ಬೇಕಾದ್ರೆ ತಾತ ಇವ್ರನ್ನ ಕರ್ಸಿದ್ರು, ಜ್ಞಾಪನಕ್ಕಿದ್ಯಾ? ಅಲ್ಲೇ ನೀನು ಫಸ್ಟ್ ಭೇಟಿ ಆಗಿದ್ದು ಅವ್ರನ್ನ, ಅಷ್ಟು ಬೇಗ ಮರಿಬೇಡ ಅಂತ ಹೇಳ್ತಿದ್ದೀನ ನೋಡಿ. ಹೋ, ನಿಮಗಾದ್ರೂ ಅಷ್ಟಾದ್ರೂ ಕನಿಕರ ಇದೆಯಲ್ಲ ಶ್ಯಾಮ್ ಅವ್ರೆ, ನಾನು ಕೆಲಸ ಮಾಡೋ ವೃತ್ತಿದಲ್ಲಿ ನಿಮ್ಗೆ ನನ್ನ ಕನಸು ಎಲ್ಲ ಕಾಣುತ್ತೆ. ಕೆಲವ್ರಿಗಿರ್ತಾರೆ, ಕೆಲವ್ರಿಗೆ ಏನು ಗೊತ್ತಿರಲ್ಲ, ಏನೋ ಗೊತ್ತಿದೆ ಅನ್ನೋ ಥರ ನಾಟಕಗಳು ಆಡ್ತಾರೆ. ಬಿಡಿ, ಏನೂ ಮಾಡೋಕ್ಕಾಗಲ್ಲ, ನನ್ನ ಹಣೆ ಬರ ಅಂತ ಹೇಳ್ತಿದ್ದಂಗೆ ಇನ್ನು ಅಬ್ಬಾ ನಿಮ್ಮಿಬ್ರು ಜಗಳದಲ್ಲಿ ನಾನು ಬರೋದಿಲ್ಲ, ನಾನು ಹೊರಟ್ಬಿಡ್ತೀನಿ ಅಂತ ಹೇಳಿ ಇನ್ನ ಶ್ಯಾಮ್ ಅಲ್ಲಿಂದ ಹೊರಟಿರ್ತಾನೆ. ಈ ಕಡೆ ನೋಡಿದ್ರೆ ವಿವೇಕ್ ಅವ್ರ ಅಜ್ಜಿ ತಾತ ಅವ್ರಿಬ್ಬರನ್ನ ನೋಡಿ, ಹಾ ಮಾವ ಇಷ್ಟು ಚೆನ್ನಾಗಿ ಇಬ್ರು ಅನ್ಯೋನ್ಯವಾಗಿ ಕೆಲಸ ಮಾಡ್ತಿದ್ದಾರೆ, ಈ ಸಂಭ್ರಮದಲ್ಲಿ ಒಂದು ಏನಾದ್ರೂ ನಮ್ಮ ಮೊಮ್ಮಗಳಿಗೋಸ್ಕರ ಒಂದು ಕೆಲಸ ಮಾಡ್ಬೇಕಲ್ವಾ ರೀ? ಅಯ್ಯೋ ಏನ್ ಮಾಡೋಣ ಅಂಥದ್ದು ಏನಾದ್ರೂ ಇದೆಯಾ? ಅಷ್ಟಕ್ಕೂ ಹೇಗಿದ್ರು ಈಗ ಗೌರಿ ಅವ್ರ ತವ್ರ ಮನೆಯವ್ರನ್ನ ಕರೆದ್ರೆ ಹೇಗಿರುತ್ತೆ ರೀ ಅಂತ ಹೇಳ್ತಾ ಇರ್ತಾರೆ. ಹೌದಲ್ಲ, ಒಳ್ಳೆ ಐಡಿಯಾ ಕೊಟ್ಟೆ ನೋಡು, ಹೋಗಿ ಮಾತಾಡಿ ಕರ್ಸು ಅಂತ ಹೇಳಿ ಇನ್ನ ಅವರು ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ಇನ್ನ ವಿವೇಕ್ ಅವ್ರ ಅಜ್ಜಿ ಅವರು ಸೀದಾ ಕಾಂತಲಕ್ಷ್ಮಿಗೆ ಕಾಲ್ ಮಾಡಿರ್ತಾರೆ. ಆಗ ಚಿನ್ನು ಎತ್ತಿರ್ತಾಳೆ, ನಾನು ವಿವೇಕ್ ಅವ್ರ ಅಜ್ಜಿ ಮಾತಾಡ್ತಾ ಇರೋದು ಅಂತ ಹೇಳ್ತಾ ಇದ್ದೀನ ನೋಡಿ. ನೀವ್ ಯಾರು ಏನು ಅಂತಾನೆ ನನಗೆ ಗೊತ್ತಿಲ್ಲ, ಆ ಹೆಸ್ರು ಹೇಳ್ಬಿಟ್ಟು ನಮ್ಮನ್ನ ಫೂಲ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅಯ್ಯೋ ಕಾಲ್ ಕಟ್ ಮಾಡ್ರಿ ಅಂತ ಚಿನ್ನು ಹೇಳ್ತಾ ಇದ್ದೀನ ನೋಡಿ. ಏಯ್ ಯಾರೋ ಮಾತಾಡ್ತಾ ಇದ್ದಾರೆ ಅಜ್ಜಿ ಅಂತೆ. ಅಯ್ಯೋ ಅವ್ರು ಯಾರು ಅನ್ಕೊಂಡಿದ್ಯಾ? ನಮ್ಮ ಅಳಿಯಂದ್ರವ್ರ ಅಜ್ಜಿ. ಅಯ್ಯೋ ಅಮ್ಮ, ತಗೋ ಮಾತಾಡು ಅಂತ ಚಿನ್ನು ಕೊಡ್ತಾಳೆ. ಆಗ ಹೇಳಿ ಅಮ್ಮವ್ರೆ, ಏನು ಕಾಲ್ ಮಾಡಿರೋ ವಿಚಾರ? ಅದು ಕಾಂತಲಕ್ಷ್ಮಿ ಮಕ್ಕಳು ಎಲ್ಲ ಮನೆ ಮಂದಿಯವರೆಲ್ಲರೂ ಸೇರಿ ನಮಗೆ 50ನೇ ವರ್ಷ ವಾರ್ಷಿಕೋತ್ಸವ ಮಾಡ್ತಾ ಇದ್ದಾರೆ. ನೀವು ಭಾಗವಹಿಸಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಕಾಂತಲಕ್ಷ್ಮಿ. ನಾವು ಬರೋದಾ? ಬೇಡ ಅಮ್ಮ, ಫಸ್ಟ್ ಡೇ ಅಲ್ಲಿ ನಮ್ಮ ಮೇಲೆ ಕೋಪಗಳು ಮಾಡ್ಕೊಂಡು ಎಲ್ಲರೂ ಇರ್ತಾರೆ, ನಾವು ಬರೋದೆಲ್ಲ ಸರಿ ಇರಲ್ಲ. ನಾನು ಹೇಳ್ತಾ ಇದ್ದೀನಿ, ನೀವು ಬಂದು ನಿಮ್ಮ ಮಗಳು ಏನು ಎತ್ತ ಅಂತ ನೋಡ್ಬೇಕಾಗಿರೋ ಜವಾಬ್ದಾರಿ ನಿಮ್ದು. ಈ ಮನೆ ದೊಡ್ಡವರಾಗಿ ನಾವು ಕರೀತಾ ಇದ್ದೀವಿ, ನೀವು ಬರಲೇಬೇಕು, ನಿಮ್ಮ ಮನೆ ಮಂದಿಯವ್ರನ್ನೆಲ್ಲರನ್ನೂ ಕರ್ಕೊಂಡು ಬರ್ಲೇಬೇಕು ಅಂತ ಹೇಳಿ ಅವ್ರು ಕಾಲ್ ಕಟ್ ಮಾಡ್ತಾರೆ. ಅದನ್ನ ಕೇಳಿಸ್ಕೊಳ್ತಿದ್ದ ಕಾಂತಲಕ್ಷ್ಮಿಗೆ ಈಗ ಏನಪ್ಪ ಮಾಡೋದು ಅಂತ ಸೀದಾ ಅವ್ರ ಯಜಮಾನ್ರ ಹತ್ರ ಹೋಗಿ, ರೀ ಅದು ವಿವೇಕ್ ಅವ್ರ ಅಜ್ಜಿಯವ್ರು ಕಾಲ್ ಮಾಡಿದ್ರು ಕಣ್ರಿ. ಮಾಡಿದ್ರು, ಅದು ನಾನು ಹೇಳೋದನ್ನ ಪೂರ್ತಿ ಕೇಳಿಸ್ಕೊಳ್ರಿ. ಹೇಳು. ಅದು ಅವರು 50ನೇ ವರ್ಷದ್ದು ವಾರ್ಷಿಕೋತ್ಸವ ಮಾಡ್ಕೋತಿದಾರಂತೆ ರೀ, ಮನೆ ಮಂದಿಯವ್ರನ್ನೆಲ್ಲ ಕೂಗ್ತಾ ಇದ್ದಾರೆ ಬಂದು ಹೋಗಿ ಅಂತ. ಅದಕ್ಕೆ ನಾನು ಬರಲ್ಲ ಅಂತ ಹೇಳ್ದೆ ರೀ, ಆದ್ರೂ ನಾವು ಕೂಗ್ತಾ ಇರೋದು, ನಾವು ಕೂಗೋ ಬೆಲೆಗೆ ನೀವು ಬರಲೇಬೇಕು ಕಾಂತಲಕ್ಷ್ಮಿ ಅಂತ ಹೇಳ್ತಾ ಇದ್ದಾರೆ ರೀ. ಏನ್ರಿ ಮಾಡೋದು, ಹೋಗೋಣವಾ ಬೇಡ್ವಾ ಅಂತ ಕೇಳ್ತಾ ಇರ್ತಾಳೆ ಕಾಂತ. ಆಗ ಇನ್ನೇನು ಮಾಡೋಕ್ಕಾಗುತ್ತೆ, ಅಲ್ಲಿ ನನ್ನ ಮಗಳಿದ್ದಾಳೆ, ನನ್ನ ಮಗಳಿಗೋಸ್ಕರ ಆದರೂ ನಾವು ಹೋಗಬೇಕು ಕಾಂತಲಕ್ಷ್ಮಿ. ಅಲ್ಲಿ ನಾವು ಹೋಗಿಲ್ಲ ಅಂದರೆ ನಾನಾ ಥರ ಮಾತಾಡ್ಕೊಳ್ತಾರೆ, ಹೋಗ್ಬಿಟ್ಟು ಬೇಗ ಬಂದ್ಬಿಡೋಣ ಅಂತ ಹೇಳ್ತಾ ಇರ್ತಾರೆ ಗೌರಿಯವರಪ್ಪ. ಅಷ್ಟೊತ್ತಿಗೆ ಚಿನ್ನು, ಅಪ್ಪ
ಅಲ್ಲಿ ಫಸ್ಟೇ ನಮ್ಗೆ ಹೆಸರು ಮಾನ ಮರ್ಯಾದೆ ಎಲ್ಲ ಹೋಗಿದೆ, ಮತ್ತೆ ಅಲ್ಲಿ ಹೋಗೋದು ಏನ್ ಸರಿ ಇರುತ್ತೆ ಅಂತ ಹೇಳ್ತಾ ಇದ್ದಂಗೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಹಾಗಲ್ಲಮ್ಮ, ಅಲ್ಲಿ ನಿಮ್ಮ ಅಕ್ಕ ಇದ್ದಾಳೆ, ಈಗ ನಾವು ಹೋಗಿಲ್ಲ ಅಂದ್ರೆ ಅವರು ನಾನಾ ತರ ಅರ್ಥ ಮಾಡ್ಕೋತಾರೆ, ಹೋಗ್ಬಿಟ್ಟು ಮಾತಾಡ್ಸ್ಕೊ ಬಂದ್ಬಿಡೋಣ ಅಷ್ಟೇ ಅಂತ ಹೇಳಿ ಸರಿ ಆಯ್ತು ಬಿಡಪ್ಪ ಅಂತ ಅವರು ಸಹ ಹೊರಟಿರ್ತಾರೆ. ಅದನ್ನ ಕೇಳಿಸ್ಕೊಳ್ತಿದ್ದಿದ್ ಮೋನಿಕಾ, ಹೋ ಈ ಮನೆಯವರೆಲ್ಲ ಒಂದಾಗ್ಬಿಟ್ಟಿದ್ದಾರೆ, ಬರೋದು ಹೋಗೋದು ಎಲ್ಲ ನಡೀತಿದೆ, ಹೇಗಿದ್ರೆ ಈಗ ನಾನು ಹೋಗೋದು ಸರಿ ಅನಿಸ್ತಿದೆ, ಈಗ ನಾನು ಹೋದ್ರೂ ಅವರು ನನಗೇನು ಮಾಡಲ್ಲ ಅನ್ನೋ ಒಂದು ಧೈರ್ಯದಲ್ಲಿ ಸರಿ ನಾನು ಹೊರಡ್ತೀನಿ ಅಂತ ಅವಳು ರೆಡಿ ಆಗ್ತಾ ಅನಿಕೇತ್ಗೆ ಕಾಲ್ ಮಾಡ್ತಾಳೆ. ಅದು ನಿಮ್ ಮನೆಯವರೆಲ್ಲ ಫೋನ್ ಮಾಡಿ ಅಲ್ಲಿಗೆ ಬರೋದಿಕ್ ಹೇಳಿದ್ದಾರೆ. ಎಂತಕ್ಕೆ ಅಂತ ಕೇಳ್ತಿದ್ಯಲ್ಲ, ಅಲ್ಲಿ ಅಜ್ಜಿ ತಾತವ್ರದ್ದು ವಾರ್ಷಿಕೋತ್ಸವ ಅಂತಲ್ವಾ, ಅದಕ್ಕೆ ನಾನು ಬರ್ತಾ ಇದ್ದೀನಿ. ಹಾ, ನೀನ್ ಬರ್ತಿದ್ಯಾ? ಯಾಕೆ ಮೋನಿಕಾ ಬರ್ಬೇಡ, ಎಂತಕ್ಕೆ ಹೇಳ್ತಾ ಇದ್ದೀನೋ ಕೇಳಿಸ್ಕೊ, ಬರೋದ್ ಸರಿ ಇರಲ್ಲ. ಆಮೇಲೆ ನಿನ್ ಮೇಲೆ ಫಸ್ಟೇ ಈ ಮನೆ ಮಂದಿಯವರೆಲ್ಲ ಕೋಪ ಮಾಡ್ಕೊಂಡಿದ್ದಾರೆ, ಬಂದ್ರೆ ಇನ್ನು ನಾನಾ ತರ ನಿನಗೆ ಅವಮಾನ ಮಾಡ್ತಾರೆ ಅಂತ ಹೇಳ್ತಿದ್ರು. ಇಲ್ಲ, ಏಕೆ ನಾನು ಬಂದೇ ಬರ್ತೀನಿ, ಏನ್ ನಿಂದು, ನಾನ್ ಬಂದೇ ಬರ್ತೀನಿ, ನಿನ್ ಕಷ್ಟ ಏನು ಅಂತ ಮೋನಿಕಾ ಮಾತಾಡ್ತಿದ್ದಂಗೆ ಆ ಕಡೆಯಿಂದ ಚಂಚಲ, ಏನೋ ಮಾಡ್ತಿದ್ಯಾ ನಿಕೇತ್, ಅಲ್ಲೆಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲಸ ಮಾಡ್ತಾ ಇದ್ರೆ ನೀನ್ ನೋಡಿದ್ರೆ 3 ಹೊತ್ತು ಆ ಹುಡ್ಗಿ ಜೊತೆ ಮಾತಾಡು, ಈ ಹುಡ್ಗಿ ಜೊತೆ ಮಾತಾಡು, ಅದೇನಾ ನಿನ್ ಕೆಲ್ಸ ಅಂತ ಚಂಚಲ ಹೇಳ್ತಿದ್ದಂಗೆ, ಯಾಕ್ ಮಾಮ್ ಆ ರೀತಿ ಹೇಳ್ತಿದ್ಯಾ ಅಂತ ಕೇಳ್ತಿದ್ದಂಗೆ, ನಿನ್ಗೆ ಒಂದೊಳ್ಳೆ ಸಂಬಂಧ ಹುಡ್ಕಿದೀನಿ, ಕೋಟ್ಯಾಧೀಶ್ವರು ಹುಡ್ಗಿ ಆಯ್ತಾ, ಅವರೇ ಎಲ್ಲ ನೋಡ್ಕೊಂಡು ಮಾಡ್ಕೊಳ್ತಾರೆ, ಅವ್ರು ಹೇಳ್ದಂಗೆ ಕೇಳ್ಕೊಂಡಿರೋದಷ್ಟೇ ನೀನು, ಎಲ್ಲ ಒಳ್ಳೆ ಹುಡ್ಗಿ, ನಾನ್ ನೋಡಿರೋ ಸಂಬಂಧ ಅಂತ ಹೇಳ್ತಾ ಇದ್ದೀನಿ ನೋಡಿ. ಆಯ್ತು ಬಿಡು ಮಾಮ್ ಅಂತ ಅವನು ಅವ್ರ ಅಮ್ಮನ ಮ್ಯಾನಿಪ್ಯುಲೇಟ್ ಮಾಡಿ ಈ ಕಡೆ ಬರ್ತಿದ್ದಂಗೆ ಕಾಲ್ ಕಟ್ ಮಾಡ್ತಾನೆ ಅನಿಕೇತ್. ಈ ಕಡೆ ನೋಡಿದ್ರೆ ಇದನ್ನೆಲ್ಲ ಬಿಟ್ರೆ ಸರಿ ಹೋಗಲ್ಲ, ನಾನು ಹೊರಡೋದೇ ವಾಸಿ, ಹೋಗ್ತೀನಿ ಅಂತ ಅವಳು ರೆಡಿಯಾಗಿ ನಿಂತಿರ್ತಾಳೆ. ಈ ಕಡೆ ನೋಡಿದ್ರೆ ಮನೆ ಮಂದಿಯವರೆಲ್ಲರೂ ರೆಡಿಯಾಗಿ ಇನ್ನೇನು ಹೊರಡೋಣ ಅಂತ ಹೊರಡ್ತಾ ಇರ್ತಾರೆ. ಅಷ್ಟೊತ್ತಲ್ಲಿ ಮೋನಿಕಾನು ಬಂದ್ ನಿಂತಿ, ನಾನು ರೆಡಿ, ಹೊರಡೋಣವಾ ಅಂತ ಹೇಳ್ತಿದ್ದೀನಿ ನೋಡಿ. ನೀನ್ ಎಲ್ಲಿಗೆ ಬರ್ತಾ ಇದ್ಯಾ? ಇಲ್ಲಿ ನಾನು ಚಿನ್ನು ಅಪ್ಪ ಅಷ್ಟೇ ಹೋಗ್ತಾ ಇರೋದು, ನೀನು ಬರೋ ಅವಶ್ಯಕತೆ ಇಲ್ಲ, ನೀನು ಅಲ್ಲಿ ನನ್ನ ಮಗಳು ಜೀವನ ಹಾಳಾಗುತ್ತೆ ನೀನ್ ಬಂದ್ರೆ, ಎಲ್ಲ ಮಾಡೋ ಗನಂದಾರಿ ಕೆಲಸ ಎಲ್ಲ ಮಾಡ್ಬಿಟ್ಟು ಹೋಗಿದ್ಯಾ ಅಂತ ಬೈತಾ ಇರ್ತವೆ ಕಾಂತಲಕ್ಷ್ಮಿ. ಸಡನ್ ಆಗಿ ನಾನ್ ಬಂದೇ ಬರ್ತೀನಿ ಅಂತ ಮೋನಿಕಾ ಹಠ ಹಿಡ್ದಿದ್ನ ನೋಡಿ ಪಟಾರ್ ಅಂತ ಅವಳ ಮಕ್ಕಕ್ಕೆ ಚಳ್ಳ ಅನ್ಸ್ಬಿಟ್ಟು, ನೀನು ಬರೋದೇನು ಬೇಕಾಗಿಲ್ಲ, ಇಲ್ಲೇ ಇದ್ ಸಾಯಿ, ಯಾವ್ದೋ ಒಂದ್ ಮೂಲೆಯಲ್ಲಿ ಬಿದ್ದಿ ಅಂತ ಹೇಳಿ ಅವ್ರು ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ಮನೆ ಮಂದಿಯವರೆಲ್ಲ ಅವ್ರವ್ರ ಪಾಡಿಗೆ ರೆಡಿಯಾಗಿ ಅವ್ರ ಅಜ್ಜಿ ತಾತ ಅವ್ರಿಗೋಸ್ಕರ ಕಾಯ್ತಾ ಇದ್ರೆ, ಈ ಕಡೆಯಿಂದ ಕಾಂತಲಕ್ಷ್ಮಿ ಅವ್ರ ಫ್ಯಾಮಿಲಿ ಎಲ್ಲ ಆ ವಾರ್ಷಿಕೋತ್ಸವಕ್ಕೆ ಇನ್ನೇನು ಕಾಲ್ ಹಿಡ್ತಾ ಇರ್ತಾರೆ. ಅಷ್ಟೊತ್ಗೆ ಅತ್ಗೆ ನಿನ್ ಮನ್ಸೇನತ್ಗೆ ಇಷ್ಟ ಬೇಗ ಕರಗಿಸ್ಬಿಟ್ಟಿದ್ಯಾ, ಯಾಕೆ ಚಂಚಲ, ಮತ್ತೆ ನಿಮ್ ಬೀಗ್ರೆ ಎಲ್ಲಾರು ಬರ್ತಾ ಇದ್ದಾರೆ ಹಾ ಅಂತ ನೋಡ್ತಾ ಇದ್ದಂಗೆ ಸರಿತಾಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಈಗ ಕಾಂತಲಕ್ಷ್ಮಿ ಅವರೆಲ್ಲರೂ ಬರ್ತಾ ಇರೋ ವಿಚಾರ ಅವ್ರು ನೋಡಿ ಈಗ ಮತ್ತೆ ಅಲ್ಲಿ ಏನಾದ್ರು ಜಗಳಗಳು ಹುಟ್ಟುತ್ತಾ ಅಥವಾ ಮತ್ತೆ ಗೌರಿಗೆ ಏನಾದ್ರು ಅವ್ರ ಮನೆಯಿಂದ ಆಪತ್ತಿದ್ಯಾ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.